ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓ ಮೇಡಮ್ ಕೇಳಿಸ್ತಾ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್ ಚಂದ್ರಶೇಖರ್. ಓಕೆ ಚಂದ್ರಶೇಖರ್ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್ 25/4/1966. 25/4/1966. ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ರಾಶಿ? ನಮ್ಮ ರಾಶಿ ಮೀನ ರಾಶಿ. ಮೀನರಾಶಿ ಅಂತ ಬಂದರೆ ನೋಡಿ, ನಿಮ್ಮ ಡೇಟು 7ನೇ ತಾರೀಕು ಆಗಿರುತ್ತೆ. ನಿಮ್ಮ ಡೇಟ್ ಅಂತ ತಗೊಂಡಾಗ 7ನೇ ತಾರೀಕು ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಜೀವನದಲ್ಲಿ ಬದುಕ್ತಾ ಇರ್ತೀರಾ. ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು? ಮ್ಯಾಮ್ ನಾವು ಟೀಚರು 25 ಅಂತ ಡೇಟ್ ಬರ್ತವ್ರೆ ಮೇಡಮ್. ಮೇಸ್ಟ್ರುಗಳು ಮನೆಗೆ ಬಂದು ಬರ್ಕತ್ತಿದ್ರಲ್ಲ, ಡೇಟ್ ಆಫ್ ಬರ್ತ್ ಬರ್ಸ್ಬಿಟ್ಟವ್ರೆ. ಹಾಂ ಅದೇ 25ನೇ ತಾರೀಕು ನೀವು ಡೇಟು ಹೇಳಿರೋದಕ್ಕೆ ಹೇಳಿದೆ, ಆ ಒಂದು ಡೇಟ್ ಕ್ವಾಲಿಟಿ ಹೇಳಿದೆ. ನೋಡಿ ಸರ್, ನಿಮ್ಮ ರಾಶಿ ಮೀನರಾಶಿ ಅಂತ ಹೇಳಿದ್ರಿ. ಮೀನರಾಶಿಯವ್ರಿಗೆ ಆಲ್ಮೋಸ್ಟ್ ಟೈಮು ಕೆಟ್ಟಿದೆ. ಇವಾಗ ಆಲ್ರೆಡಿ ಹೇಳ್ತಾನೆ ಇದ್ದೀವಿ, ರಾಶಿಯಲ್ಲಿ ಶನಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲೋ ಒಂದು ಕಡೆ ದುಡ್ಡಿನ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ದುಡ್ಡನ್ನು ಲಾಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ದುಡ್ಡು ನಿಮಗೆ ಗೊತ್ತಿಲ್ದಿರೇ ತುಂಬ ಖರ್ಚಾಗ್ತಾ ಇರುತ್ತೆ. ಜೊತೆಗೆ ಮನೇಲಿ ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗಿದೆಯಾ? ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ನಮ್ಮ ಮದ್ಕೆಗಾಗಿದೆ. ನಮ್ಮ ಆಮೇಲೆ ನಮ್ಮ ತಾಯಿನೂ ತಿರೋದ್ವಲ್ಲ, ಅವ್ರಿಗೆ 1 ವರ್ಷ ಆಯ್ತು. ಅದನ್ನ ಹೇಳುತ್ತೆ. ಕಾಲು ನೋವು ಜಾಸ್ತಿ ಮೇಡಮ್. ಅದೇ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮಗೆ ಕಾಲು ನೋವು. ನೋಡಿ, ನೇರ ಕುಜನ ದೃಷ್ಟಿ ಅಂತಂದರೆ ಕನ್ಯಾ ರಾಶಿಯಿಂದ ಸಪ್ತಮಕ್ಕೆ ನೋಡಿ, ಕನ್ಯಾ ರಾಶಿಯಿಂದ ಕುಜನ ದೃಷ್ಟಿ ನೇರ ಬೀಳೋದ್ರಿಂದ ಸರ್ ಎಲ್ಲೋ ಒಂದು ಕಡೆ ನಿಮಗೂ ನಿಮ್ಮ ಮನೆಯವ್ರಿಗೂ ಸ್ವಲ್ಪ ಕಿರಿಕಿರಿ, ಏನೋ ಒಂದು ಅಸಮಾಧಾನ ಮನೆಯಲ್ಲಿ ಆ ಥರ ಆಗ್ತಾ ಇರುತ್ತೆ. ಮನೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿರುತ್ತೆ, ಕುಟುಂಬದ ಪ್ರಾಬ್ಲಮ್ಮು. ಜೊತೆಗೆ ನೋಡಿ ಸರ್, ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಮಾತು ಕೇಳ್ದಂಗೆ ಆಗ್ತಾರೆ. ಮಕ್ಕಳ ಜೊತೆನೂ ಸ್ವಲ್ಪ ಎಲ್ಲ ಒಂದು ಕಡೆ ಅಲ್ವಾ, ನಿಮ್ಮ ಮಾತು ಕೇಳಲ್ಲ, ಅಥವಾ ಅವ್ರು ಮಾಡೋದು ನಿಮಗೆ ಸರಿ ಹೋಗಲ್ಲ, ನೀವು ಮಾಡೋದು ಅವ್ರಿಗೆ ಸರಿ ಹೋಗಲ್ಲ. ಈ ಥರ ಮನೇಲಿ ಸ್ವಲ್ಪ ಕಲಹ ಜಾಸ್ತಿ ಆಗಿರುತ್ತೆ ಸರ್ ನಿಮಗೆ. ನೀವು ಖಂಡಿತ ನೋಡಿ ಸರ್, ಕಪ್ಪು ಬಟ್ಟೆ ಆಗಿರಲಿ, ಕಪ್ಪು ವಸ್ತು ಏನೇ ಆಗಿರಲಿ, ಅದನ್ನು ಸ್ವಲ್ಪ ಬಿಡಬೇಕಾಗತ್ತೆ. ನೀವು ಅದನ್ನು ಸ್ವಲ್ಪ ದೂರ ಇಡಿ ಸರ್. ಯಾವುದೇ ಒಂದು ಕಪ್ಪು ವಸ್ತುವನ್ನು ಬಳಸಬೇಡಿ. ಹಲೋ ಓಕೆ ಮೇಡಮ್. ಸರ್ ಹಾಗೆ ಮತ್ತೆ ಗುರುವಿನ ಅನುಗ್ರಹ ಬೇಕು ನಿಮಗೆ. ದಕ್ಷಿಣ ಮೂರ್ತಿಯನ್ನು ತುಂಬ ನೆನಿರಿ, ಒಂದು ಫೋಟೋ ತಂದಿಟ್ಕೊಡಿ. ಮತ್ತು ಎಲ್ಲೋ ಬಟ್ಟೆಯನ್ನು, ಎಲ್ಲೋ ಒಂದು ಕರ್ಚೀಫ್ ಆಗಿರ್ಬೋದು, ನೀವೆಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ಎಲ್ಲೋ ಬಟ್ಟೆ ಹಾಕಿ, ಇಲ್ಲ ನೀವು ಕೂತ್ಕೊಳ್ಳೋ ಚೇರ್ ಮೇಲೆ ಒಂದು ಎಲ್ಲೋ ಕಲರು ಟವಲ್ ಹಾಕ್ಕೊಳ್ಳಿ, ಕೈಯಲ್ಲಿ ಒಂದು ಕರ್ಚೀಫ್ ಇಟ್ಕೊಳ್ಳಿ. ಈ ಎಲ್ಲೋ ಬಟ್ಟೆನ ಯೂಸ್ ಮಾಡಿದ್ರೆ ತುಂಬ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಮತ್ತು ನೋಡಿ, ನಿಮ್ಮ ಮನೇಲಿ ಮತ್ತೆ ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಹೆಲ್ತ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನೀವು ಪರಿಹಾರ ಮಾಡ್ಕೊಳ್ಳಿ. ಏನಿಲ್ಲ ಸರ್, ನಿಮಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪು, ನಿಮ್ಮ ಮನೇಲಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿರಬೇಕು ಅಂದರೆ ಖಂಡಿತವಾಗೂ ಆ ರಿಲೇಷನ್ಶಿಪ್ ಸ್ಟೋನನ್ನು ತೊಗೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಫಸ್ಟು ನಿಮ್ಮ ಮನೇಲಿ ಬಾಂಡಿಂಗ್ ಬರುತ್ತೆ. ಅದಾದಮೇಲೆ ನೀವು ಫೈನಾನ್ಸ್ ಸ್ಟೋನ್ ಒಂದು ಇಟ್ಕೊಳ್ಳಿ. ನಿಮ್ಮ ಲಾಸ್ ಆಗ್ತಾಯಿದೆ, ನಿಮ್ಮ ಹಣ ತುಂಬ ಖರ್ಚಾಗ್ತಿದೆ, ಇದೇ ರೀತಿ ಇನ್ನೂ 1 ವರ್ಷ ಕೂಡ ನಿಮ್ಮ ದುಡ್ಡು ಎಲ್ಲೋಗುತ್ತೆ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಫೈನಾನ್ಸ್ ಸ್ಟೋನ್ ಒಂದು ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಾಗ್ತೀರಾ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಯಾವುದಾದ್ರೂ ಸಮಸ್ಯೆಯಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ, ಅಥವಾ ನೋಡಿ ಮಕ್ಕಳಿಗೆ ವಿದ್ಯೆ ಸರಿಯಾಗಿ ತಲೆಗೆ ಹೋಗ್ತಾ ಇರೋದಿಲ್ಲ, ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿ ಟೆನ್ಷನಲ್ಲಿ ಇರ್ತೀರಿ, ಅಂಥವರು ನೀವು ಈ ಸ್ಟೋನ್ ಇರುವಂತಹ ಬ್ರಾಸ್ಲೆಟನ್ನು ತೆಗೆದುಕೊಂಡು ಹಾಕ್ಕೊಳ್ಬಹುದು. ಒಂದೊಂದು ಸಮಸ್ಯೆಗೆ ಒಂದೊಂದು ಸ್ಟೋನ್ಸ್ಗಳು ಲಭ್ಯ ಇದೆ. ನೀವು ಇವರನ್ನು ಸಂಪರ್ಕ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಆ ನಂಬರ್ಗೆ ಕರೆ ಮಾಡಿ ಅಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಕೂಡ ನೀವು ಭೇಟಿ ಆಗ್ಬೋದು. ಅವರು ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್ ಅವರೇ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್ ಅವರೇ. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 23/5/99 ಬೆಳಿಗ್ಗೆ 8:15. ಬೆಳಗ್ಗೆ 8:15. ಸರಿ, ಮೇಡಮ್ ಇದ್ದಾರೆ, ಮಾತನಾಡಿಸಿ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್ ನೀವು? ನಾವು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಓಕೆ ಸರ್, ನಿಮ್ಮ ಮಗನ ಪ್ರಶ್ನೆ ಏನು ಸರ್? ನಿಮ್ಮ ಮಗನ ಬಗ್ಗೆ ತಿಳ್ಕೊಬೇಕಂದ್ರೆ ಏನು ಪ್ರಶ್ನೆ ಸರ್? ಪ್ರಶ್ನೆ ಮಗನ ಮದುವೆ ಬಗ್ಗೆ ಕೇಳ್ತಿರ್ಬೇಕಾಯ್ತು ಮೇಡಮ್ ಅವರೇ. ಹಾಂ ಸರ್, ಅವ್ರದ್ದು ಸಿಂಹರಾಶಿ, ಪೂರ್ವ ಫಲ್ಗುಣಿ ನಕ್ಷತ್ರ ಬರುತ್ತೆ. ಓಕೆ, ಹೌದು.
ಹಾಗಾಗಿ ಇವಾಗ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು ಹೌದು. ಓಕೆ ಸರ್, ನೋಡೋಣ. ಮದುವೆ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಇವಾಗ ನಡೀತಾ ಇರೋ ಟೈಮು ಅವ್ರಿಗೆ ಚೆನ್ನಾಗಿದೆ. ಇವಾಗ ನಡೀತಾ ಇರೋ ಟೈಮು ಚೆನ್ನಾಗಿದೆ. ಆದರೆ ಸಪ್ತಮಾಧಿಪತಿ ಗುರು ಸರ್ ಇವಾಗ ಮಾಡ್ಬೋದು, ಅವ್ರಿಗೆ ಮದುವೆ ಮಾಡ್ಬೋದು. ಅದರಲ್ಲೂ ನೋಡಿ ಸರ್, ಈ ಒಂದು ತಿಂಗಳು ಬಿಟ್ಟು ನೀವು ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಅವ್ರಿಗೆ ಮದುವೆ ಆಗುತ್ತೆ. ಈ ಒಂದು ತಿಂಗಳು ಬಿಡಿ, ಈ ತಿಂಗಳು ಏನು ಮಾಡಕ್ಕೆ ಹೋಗ್ಬೇಡಿ. ಹಲೋ, ಮಾಡೋದಿಲ್ಲ. ಹೌದು ಮೇಡಮ್ ಅವರೇ, ಸರಿ. ಅಲ್ಲ, ನೀವು ನೋಡೋದಾದ್ರೂ ಸರಿ ಅಥವಾ ಮದುವೆ ಬಗ್ಗೆ ಮಾತಾಡೋದಾದ್ರೂ ಸರಿ, ಈ ಒಂದು ತಿಂಗಳು ಬಿಡಿ. ಈ ಒಂದು ತಿಂಗಳು ಬಿಟ್ಟು ನಂತರ ನೀವು ಅದಕ್ಕೆ ಕೈ ಹಾಕಿದ್ರೆ ಖಂಡಿತ ನೀವು ಯಾವುದು ಹುಡುಗಿ ನೋಡ್ತೀರೋ ಅದೇ ಹುಡುಗಿ ಓಕೆ ಆಗ್ತಾರೆ ಅಂತ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅವರ ಲೈಫು, ಅವರ ಮದುವೆಯಲ್ಲಿ ಸ್ವಲ್ಪ, ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ನೋಡ್ತೀರಾ. ಅಂದರೆ ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಒಂದು ಚೂರು ಸಮಸ್ಯೆ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದು ಬಿಟ್ಟರೆ ಏನಿಲ್ಲ ಸರ್, ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಜಾಬ್ ಯಾರಾದರೂ ಇದ್ದಾರಾ ನಿಮ್ಮ ಮನೆಯಲ್ಲಿ? ಇಲ್ಲ, ಮಗಳು B.Com ಮುಗಿಸಿದೆ. ಹಾಂ, M.Com MBA ಕಳ್ಸೋಣ ಅಂತ ಸೇರ್ಸಿದ್ವಿ ಮೇಡಮ್ ಅವರೇ. ಹೌದಾ? ಇವ್ರು ಏನು ಕೆಲಸ ಮಾಡ್ತಾರೆ? ಇವ್ರು BE ಮಾಡಿ ಇಂಜಿನಿಯರ್ ಅಲ್ಲೇ ಬೆಂಗಳೂರಲ್ಲಿ. ಹೌದ್ರಾ? ಹೌದು ಮೇಡಮ್ ಅವರೇ. ಓಕೆ. ಅಂದರೆ ನಿಮ್ಮ ಮಗನಿಗೆ ತುಂಬ ಚೆನ್ನಾಗಿದೆ ಟೈಮು, ಇವಾಗ ಚೆನ್ನಾಗಿದೆ. ಮತ್ತು ನೋಡಿ, ನಿಮ್ಮ ಮಗನಿಗೆ ಲಗ್ನ ಬಂದು ಮಿಥುನ ಲಗ್ನ ಆಗಿರುತ್ತೆ. ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿರ್ತಾರೆ. ಮತ್ತು ಒಳ್ಳೆ ಕೆಲಸನೂ ಮಾಡ್ತಾರೆ. ತುಂಬ ಜಾತಕ ತುಂಬ ಚೆನ್ನಾಗಿದೆ ನಿಮ್ಮ ಮಗನಿಗೆ. ಆದರೆ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಲೈಫು ಒಂಚೂರು ಡಿಸ್ಟರ್ಬ್ ಆಗ್ಬೋದು. ಬಟ್ ಈ ತಿಂಗಳು ಬಿಟ್ಟು ಬರೋ ತಿಂಗಳಿಂದ ಇದು ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರೋ ಹುಡುಗಿ ಕೂಡ ಸಿಗ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.